ನಾವು ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಕೋಶಾಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀವಿ. ಇವತ್ತು ವಾತಾವರಣ ಇವತ್ತು ರಾಜ್ಯದಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ರೈತರಿಗೆ ಒಂದಲ್ಲ ಒಂದು ರೀತಿ ರೈತರಿಗೆ ಈ ಒಂದು ಮೋಸ ಆಗೋದ್ರಲ್ಲಿ ತಪ್ಪೇನಿಲ್ಲ ಅನಿಸ್ತಾ ಇದೆ. ಇವತ್ತು ರೈತರು ನೆಲಗಡಲೆ ಇನ್ನು ಅವರೆ ಮತ್ತು ಶೇಂಗಾ ಇವೆಲ್ಲ ಸುಮಾರು ಈಗಾಗಲೇ ಬಿತ್ತನೆಗಳು ಮಾಡಿದ್ದಾರೆ. ಅವ್ರ ಹತ್ರ ಸುಮಾರು ಕಂಪ್ನಿಗಳವರು ಇವತ್ತು ವಿಮೆಯನ್ನು ಕಟ್ಟಿಸ್ಕೊಳ್ತಾ ಇದ್ದಾರೆ ಅನೇಕ ಬೆಲೆಗಳಿಗೆ. ಆದರೆ ಇವತ್ತು ಏನು ಆಸಕ್ತಿ ತೋರಿ ಅವರು ಇವತ್ತು ವಿಮೆ ಕಟ್ಟಿಸ್ಕೊಳ್ತಾ ಇದ್ದಾರೋ ಅದೇ ರೀತಿಯಾಗಿರ್ತಕ್ಕಂಥ ಆಸಕ್ತಿಯನ್ನು ಅವರಿಗೆ ಪರಿಹಾರ ಕೊಡೋ ಕಾಲಕ್ಕೆ ಇದೇ ರೀತಿ ಆಸಕ್ತಿ ವಹಿಸಿ ಅವ್ರ ಬೆಳೆಗಳನ್ನು ಹೋಗಿ ನೋಡಿ ಅಲ್ಲೇ ಹೋಗಿ ಅವರಿಗೆ ಪರಿಹಾರ ಕೊಡುವಂಥದ್ದು ಆಗಬೇಕು. ಯಾಕಂತ ಹೇಳಿದ್ರೆ ನಾನು ಇವತ್ತು ಮಾವಿನ ಬೆಲೆಯನ್ನು ಮತ್ತು ಮಾವು ಇವತ್ತು ಅಪಾರವಾದಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಷ್ಟ ಆಗಿ ಇವತ್ತು ರೈತರು ದಿಕ್ಕೆಟ್ಟೋಗಿದ್ದಾರೆ. ಮೊನ್ನೆ ತಾನು ನಾನೊಂದು ಬಾಳೆ ತೋಟಕ್ಕೆ ಹೋಗಿ ಆ ಬಾಳೆ ತೋಟಕ್ಕೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಮಳೆಗಾಳಿಗೆ ಸಿಕ್ಕಾಕಿ ಅನೇಕ ರೀತಿಯಲ್ಲಿ ನಷ್ಟ ಆಗಿ ಸುಮಾರು ಒಂದು 40-50 ಲಕ್ಷ ಬೆಲೆ ಅಂಥ ಬೆಳೆಯನ್ನು ಕಳ್ಕೊಂಡ ರೈತನ ಪರವಾಗಿ ಹೋಗಿ ಮಾತಾಡಿದಾಗ ಆವತ್ತು ಇವತ್ತಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ ಅನ್ನೋದು ಗೊತ್ತಾಗಿದೆ. ಮಾವಂತೂ ಇವತ್ತು ರೈತರು ಸಂಪೂರ್ಣವಾಗಿ ಅಲ್ಲದಿರೋ ಕುಸಿದೋಗಿದ್ದಾರೆ. ಇನ್ನು ಒಣ ಬೇಸಾಯ ರೀತಿಯಲ್ಲಿ ಏನು ಮಳೆಗಾಳಿಗೆ ಏನು ನೀರಾವರಿ ಆಶ್ರಿತ ಅಲ್ಲದೇ ಇರತಕ್ಕಂಥ ಭೂಮಿಗಳಲ್ಲಿ ಇವತ್ತು ನೆಲಗಡಲೆ ಆಗ್ತಾಯಿದ್ದಾರೆ ಮತ್ತು ಶೇಂಗಾ ಆಗ್ತಾಯಿದ್ದಾರೆ, ತೊಗರಿ ಆಗ್ತಾಯಿದ್ದಾರೆ. ಇವೆಲ್ಲ ಹಾಕಿದ ಮೇಲೆ ಇವತ್ತು ರೈತರಿಂದ ವಿಮೆಯನ್ನು ಕಟ್ಟಿಸ್ಕೊಳ್ಳೋಕ್ಕೆ ಅನೇಕ ಕಂಪ್ನಿಗಳು ಮುಂದೆ ಬಂದು ಇವತ್ತು ಕಟ್ಟಿಸ್ಕೊಳ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಆದರೆ ಇದೇ ಕಂಪನಿಗಳು ರೈತರಿಗೆ ನಷ್ಟ ಆದಾಗ ಮುಂದೆ ನಿಂತು ಅವರಿಗೆ ಸೂಕ್ತ ಪರಿಹಾರವನ್ನು ಕೊಡಿಸೋದಾಗಬೇಕು. ಅದು ನಿಜವಾದ ರೈತರ ಮುಂದೆ ಹಕ್ಕನ್ನು ಉಳಿಸೋದಂತಾಗ್ತದೆ. ಆ ರೀತಿ ಮಾಡದಿದ್ದಲ್ಲಿ ವಿಮಾ ಕಂಪನಿಗಳ ವಿರುದ್ಧ ತೀವ್ರವಾದಂಥ ಒಂದು ಹೋರಾಟವನ್ನು ಇಡೀ ರಾಜ್ಯಾದ್ಯಂತ ಹಮ್ಮಿಕೊಳ್ಳಬೇಕಾಗ್ತದೆ. ಇದನ್ನು ಭಾರತೀಯ ಕಿಸಾನ್ ಸಂಘ ವಿಮಾ ಕಂಪನಿಗಳವರಿಗೆ ಒಂದು ಎಚ್ಚರಿಕೆ ಮಾತನ್ನು ಹೇಳುವ ಮುಖಾಂತರ ಜವಾಬ್ದಾರಿಯನ್ನು ಗುರುತಿಸ್ತಾ ಇದೆ. ವಿಶೇಷವಾಗಿ ಕೃಷಿ ಇಲಾಖೆಗಳಲ್ಲಿ ರೈತರಿಗೆ ಕೃಷಿ ಸಲಕರಣೆಗಳನ್ನು ಯಾವ ರೀತಿ ಕೊಡ್ತಾ ಇದ್ದಾರೆ, ಅದು ನಿಜವಾಗಿ ರೈತರಿಗೆ ಹೋಗ್ತಾ ಇದೆಯಾ ಅಥವಾ ಕಳ್ಳಕಾಕರಮ್ಮ ಒಂದು ಇದರಲ್ಲಿ ಮಧ್ಯದಲ್ಲಿ ಎಲ್ಲೋ ಬೇರೆ ಕಡೆ ಸೋರಿಕೆ ಆಗಿ ಅದು ಬೇರೆ ರೀತಿ ಹಿಡ್ಕೊಂಡು ಹೋಗ್ತಾ ಇದೆಯಾ? ನಿಜವಾದ ಒಬ್ಬ ಸಣ್ಣ ರೈತನಿಗೆ ಪ್ರತಿಯೊಂದು ಸೌಲಭ್ಯ ಸಿಗೋ ರೀತಿಯಲ್ಲಿ ಮತ್ತು ನಮ್ಮ ಕೃಷಿ ಇಲಾಖೆಯವ್ರು ಕೆಲಸ ಮಾಡಬೇಕು, ತೋಟಗಾರಿಕೆ ಇಲಾಖೆಯವ್ರು ಕೆಲಸ ಮಾಡಬೇಕು. ಈ ಇಲಾಖೆಗಳು ರೇಷ್ಮೆ ಇಲಾಖೆಯವರು ಕೂಡ ಹಿಡಿದು ಎಲ್ಲ ಇಲಾಖೆಗಳು ಕೂಡ ನೇರವಾಗಿ ರೈತನ ಮನ ಬಾಗಿಲಿಗೆ ಆ ಸವಲತ್ತು ಸಿಗೋ ಅಂಥ ಒಂದು ಕೆಲಸ ಮಾಡಿದಾಗ ನಿಮಗೂ ಒಳ್ಳೆಯದಾಗ್ತದೆ ಮತ್ತು ಸರ್ಕಾರವು ಕೂಡ ಒಳ್ಳೆಯ ಹೆಸರು ಬರ್ತದೆ. ಇದನ್ನು ದಯವಿಟ್ಟು ಗಮನದಲ್ಲಿಟ್ಕೊಂಡು ತಾವೆಲ್ಲೂ ಕೂಡ ಲೋಪದೋಷ ಆಗದಿರ, ಸೋರಿಕೆ ಆಗದಿರ ಮತ್ತು ದಳ್ಳಾಳಿಗಳ ಪಾಳ ಆಗದಿರ ಇದನ್ನು ನೇರವಾಗಿ ಕೊಡೋವಂಥ ವ್ಯವಸ್ಥೆ ಮಾಡಿ ಅಂತ ಈ ಸಂದರ್ಭದಲ್ಲಿ ನಾನು ಇಲಾಖೆಯವ್ರನ್ನ ಇಲ್ಲಿ ಮನವಿ ಮಾಡಿಕೊಳ್ತೀನಿ. ಇಲ್ಲದ ಪಕ್ಷದಲ್ಲಿ ಏನಾದರೂ ನೀವು ದ್ರೋಹಕ್ಕೆ ಗುರಿ ಮಾಡಿದಾಗ ನಿಮ್ಮ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ತಂದು ಎಚ್ಚರಿಸ್ತಾ ಇದ್ದೀನಿ ಅಂತ ಭಾರತೀಯ ಕಿಸಾನ್ ಸಂಘ ಆ ದಿಕ್ಕಲ್ಲಿ ಕೆಲಸ ಮಾಡ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ.